ದೇವಿ ಲಕ್ಷ್ಮಿಯ ಜನನ ಹೇಗೆ ಆಯಿತು? ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಜನಿಸಿದಳು. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಕಡೆದಾಗ ಸಮುದ್ರದಿಂದ ಹಲವು ಅಮೂಲ್ಯ ವಸ್ತುಗಳು ಮತ್ತು ದೇವತೆಗಳು ಹೊರಹೊಮ್ಮಿದರು. ಅವುಗಳಲ್ಲಿ ಲಕ್ಷ್ಮೀದೇವಿಯೂ ಒಬ್ಬಳು. ಲಕ್ಷ್ಮೀದೇವಿಯು ಕಮಲದ ಹೂವಿನ ಮೇಲೆ ಕುಳಿತು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದು ಸಮುದ್ರದಿಂದ ಹೊರಬಂದಳು ಎಂದು ಹೇಳಲಾಗುತ್ತದೆ. ಅವಳು ಸಮುದ್ರ ಮಂಥನದಿಂದ ಹೊರಬಂದ ನಂತರ ಭಗವಾನ್ ವಿಷ್ಣುವನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ಅಂದಿನಿಂದ ಅವಳು ವಿಷ್ಣುವಿನ ಸಂಗಾತಿಯಾಗಿ ಸಂಪತ್ತು, ಸಮೃದ್ಧಿ, ಅದೃಷ್ಟ ಮತ್ತು ಸೌಂದರ್ಯದ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ. ಕೆಲವು ಪುರಾಣಗಳ ಪ್ರಕಾರ ಲಕ್ಷ್ಮಿಯು ಭೃಗು ಮಹರ್ಷಿಯ ಮಗಳಾಗಿದ್ದಳು ಎಂಬ ಉಲ್ಲೇಖವೂ ಇದೆ. ಆದರೆ ಸಾಮಾನ್ಯವಾಗಿ ಹೆಚ್ಚು ಪ್ರಚಲಿತದಲ್ಲಿರುವ ಕತೆ ಸಮುದ್ರ ಮಂಥನದ ಬಗ್ಗೆಯೇ.